ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀರಾಮ ಪಟ್ಟಾಭಿಷೇಕ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ಪಟ್ಟಣದ ಬಿಜೆ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಗಣಪನಿಗೆ ಬೆಳ್ಳಿಯ ಕವಚವನ್ನು ಧರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ಪಟ್ಟಣದ ಹೃದಯ ಭಾಗದಲ್ಲಿರುವ 800 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಬೆಳಗ್ಗೆ ಗಣಪನಿಗೆ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಬೆಳ್ಳಿಯ ಕವಚವನ್ನು ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ದೇವಾಲಯದ ಪ್ರಧಾನ ಅರ್ಚಕರಾದ ಆರ್.ಕೆ. ನಾಗೇಂದ್ರ ಬಾಬುರವರ ಸಮ್ಮುಖದಲ್ಲಿ ಅರ್ಚಕರಾದ ರಾಘವೇಂದ್ರ ಭಟ್ ರವರು ದೇವರಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಗಣಪನ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಮಂಗಳಾರತಿ ನೀಡಿದರು. ನಂತರ ಭಕ್ತಾದಿಗಳು ದೇವಾಲಯದ ಒಳಭಾಗದಲ್ಲಿ ಪ್ರದರ್ಶನ ಮಾಡಿದರು. ಇದೇ ಸಂದರ್ಭದಲ್ಲಿ ದೇವಾಲಯದ ಅಧ್ಯಕ್ಷರಾದ ವಸಂತ್ ಕುಮಾರ್ ಸೇರಿದಂತೆ ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಬಿಜೆಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವ ವಿಕಸನ ಹಾಗೂ ಶಿಸ್ತುಬದ್ಧ ಜೀವನಕ್ಕೆ ಮಕ್ಕಳ ಬೇಸಿಗೆ ಶಿಬಿರ ವರದಾನವಾಗಿದೆ. ಮಕ್ಕಳಲ್ಲಿ ಸ್ವಾಭಿಮಾನ ಮತ್ತು ಕ್ರಿಯಾಶೀಲತೆ ತುಂಬುವ ಈ ಶಿಬಿರದಲ್ಲಿ ಮಕ್ಕಳು ಸಂಪನ್ಮೂಲ ವ್ಯಕ್ತಿಗಳು ನೀಡುವ ಶಿಕ್ಷಣ ಹಾಗೂ ತರಬೇತಿ ಮಾರ್ಗದರ್ಶನದ ಮೂಲಕ ಜೀವನದಲ್ಲಿ ಏನನ್ನಾದರೂ ಸಾಧಿಸುತ್ತೇವೆ ಎಂಬ ಛಲವನ್ನ ಬೆಳೆಸಿಕೊಂಡಿದ್ದಾರೆ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡ ಅಭಿಮಾನದಿಂದ ಹೇಳಿದರು. ಇದೇ ಸಂದರ್ಭದಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮುತ್ತುರಾಜ್ ಮತ್ತು ಕುಂದಾಪುರ ಸೂರ್ಯ ಮಕ್ಕಳೊಂದಿಗೆ ಸಮಾಲೋಚನೆ ನಡೆಸಿ ಹಾಸ್ಯ ಚಟಾಕಿಗಳನ್ನು ಹಾರಿಸಿ ಮಕ್ಕಳು ನಕ್ಕು ಹೊಟ್ಟೆ ಹುಣ್ಣಾಗಿಸುವಂತೆ ಮಾಡಿದರು. ತಂದೆ ತಾಯಿಗಳು ಮತ್ತು ಗುರು ಹಿರಿಯರಿಗೆ ಕೀರ್ತಿಯನ್ನು ತರುವ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕೆಂದು ಬಿಜೆಎಸ್ ಕಾಲೇಜಿನ ಟಾಪರ್ ಆಗಿ ಹೊರಹೊಮ್ಮಿರುವ ವಿದ್ಯಾರ್ಥಿನಿ ಮಾಕವಳಿಯ ಸೌಮ್ಯ ತಿಳಿಸಿದರು. ಮನಸ್ಸನ್ನು ಅತ್ತಿತ್ತ ಹರಿಯಬಿಡದೆ ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿದರೆ ಗುರಿ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಗ್ರಾಮೀಣ ಪ್ರತಿಭೆಯಾದ ನಾನೇ ಉದಾಹರಣೆಯಾಗಿದ್ದೇನೆಂದು ಸೌಮ್ಯ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಶ್ರೀನಿವಾಸ್, ಡಾಕ್ಟರ್ ಕೆ.ಆರ್. ನೀಲಕಂಠ, ರಾಜು, ಲೋಕೇಶ್, ಖಲೀಲ್ ಸೇರಿದಂತೆ ಮಕ್ಕಳ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕ್ಯಾರ್ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಬೇಸಿಗೆ ಶಿಬಿರದ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆ, ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕೆ ಕಳೆದ 15 ದಿನಗಳಿಂದ ನಿರಂತರವಾಗಿ ನಿಮ್ಮಲ್ಲಿ ಇರುವಂತಹ ಈಗ ತಾನೇ ಪುಟಾಣಿ ಮಕ್ಕಳು ಕಂಸಾಳೆ ನೃತ್ಯವನ್ನ ಪ್ರದರ್ಶನ ಮಾಡಿದ್ರು. ಅವರು ಈ ಶಿಬಿರದಲ್ಲಿ ಕಲಿತಿರುವಂತಹ ಕಲೆ ಅದು. ಹಾಗೆ ಹಲವಾರು ಕಲೆಗಳನ್ನ, ಚಿತ್ರಕಲೆಯನ್ನ, ಮಾತನಾಡೋ ಕಲೆಯನ್ನ, ಹಾಡು ಹೇಳತಕ್ಕಂಥ ಕಲೆಯನ್ನ, ನೃತ್ಯ ಮಾಡತಕ್ಕಂಥ ಕಲೆಯನ್ನ, ಇದೀಗ ತಾನೇ ಒಬ್ಬ ವಿದ್ಯಾರ್ಥಿನಿ ಭರತನಾಟ್ಯ ಪ್ರದರ್ಶನವನ್ನ ಕೂಡ ಮಾಡಿದ್ರು. ಈ ಪಾಶ್ಚಿಮಾತ್ಯ ವ್ಯಾಮೋಹಕ್ಕೆ ಒಳಗಾಗಿರುವಂತ ನಾವು ನಮ್ಮ ಸ್ಥಳೀಯ ಕಲೆಗಳನ್ನ ನಾವು ನಿರ್ಲಕ್ಷ್ಯಕ್ಕೆ ದೂಡ್ತಾ ಇದ್ದೀವಿ. ಇದರಿಂದ ನಮ್ಮ ಜನಪದ ಕಲೆಗಳು ನೇಪಥ್ಯಕ್ಕೆ ಸರಿತಾ ಇದ್ದಾವೆ. ಇಂಥ ಬೇಸಿಗೆ ಶಿಬಿರಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಮಕ್ಕಳ ಸರ್ವತೋಮುಖವಾದಂತ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು ನೀಡೋದ್ರ ಜೊತೆಗೆ ಮಕ್ಕಳು ತಮ್ಮಲ್ಲಿರುವಂತಹ ಒಂದು ಕಲೆಯನ್ನ ಅನಾವರಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿ ಒಂದು ಸೃಜನಶೀಲತೆಯನ್ನ, ಒಂದು ಆತ್ಮವಿಶ್ವಾಸವನ್ನ ತುಂಬಬೇಕು ಅಂತ ಮಾನ್ಯ ರಾಮಕೃಷ್ಣೇಗೌಡರು ಇವತ್ತು ಕೆಆರ್ಪೇಟೆ ಪಟ್ಟಣದಲ್ಲಿ ಮತ್ತೆ ಹೇಮಗಿರಿಗೆ ತುಕಾಲಿ ಸಂತು ದಂಪತಿಗಳು ಬಂದು ಅಲ್ಲಿಂದ ಹೋಗಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮುತ್ತುರಾಜ್ ಅವರು ಮತ್ತೆ ಕುಂದಾಪುರದ ಸೂರ್ಯ ಅವರು ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಇದರ ಒಂದು ಅಪರೂಪದ ಅವಕಾಶಗಳು. ನಾವೆಲ್ಲ ಧಾರಾವಾಹಿಗಳಲ್ಲಿ, ಟಿವಿಗಳಲ್ಲಿ ನೋಡ್ತಾ ಇದ್ವಿ. ಅಂತ ಕಲಾವಿದರು ಇವತ್ತು
ನಮ್ಮ ಕರ್ನಾಟಕ ರಾಜ್ಯದ ಜನರ ಮನಸ್ಸನ್ನ ಸೂರೆ ಮಾಡಿರುವಂತ ತಮ್ಮಲ್ಲಿರುವಾದ ಒಂದು ಅದ್ಭುತವಾದ ಕಲೆಯನ್ನು ಅನಾವರಣ ಮಾಡೋದ್ರ ಮೂಲಕ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಇಬ್ಬರು ನಟರು ನಮ್ಮ ಬೇಸಿಗೆ ಶಿಬಿರದ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರು ನಿಮ್ಮನ್ನ ರಂಜಿಸೋರಿದ್ದಾರೆ, ನಿಮ್ಮ ಜೊತೆ ಮಾತನಾಡೋರಿದ್ದಾರೆ. ಹಾಗಾಗಿ ಈ ಒಂದು ಉತ್ತಮವಾದ ಅವಕಾಶವನ್ನ ನೀವು ಬಳಸ್ಕೋಬೇಕು. ಶಿಬಿರದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿಗಳಿಗೆ ಮತ್ತೆ ಗ್ರಾಜುಯೇಷನ್ ಅನ್ನ ಪದವಿಯನ್ನ ಸ್ವೀಕರಿಸ್ತಾ ಇರ್ತಕ್ಕಂಥ ಎಲ್ಲ ಪುಟಾಣಿಗಳಿಗೆ ವಂದಿಸ್ತಾ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಆಶಯವನ್ನು ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ನನ್ನ ಹೆಸರು ಕಾವ್ಯ. ನಾನು BGS ಕಾಲೇಜಿನಲ್ಲಿ PUC ಎಕ್ಸಾಮ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದರೆ ತುಂಬಾ ಖುಷಿಯಾಗಿದೆ. ಇದಕ್ಕೆ ನನ್ನ ಎಫರ್ಟ್ ಮಾತ್ರ ಕಾರಣ ಅಲ್ಲ, ನಮ್ಮ ಲೆಕ್ಚರರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರ ಸಪೋರ್ಟ್ ಇಲ್ಲದೇ ನಾನು ಏನು ಸಾಧಿಸಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ರಾಮಕೃಷ್ಣೇಗೌಡ ಸರ್ ಕೂಡ ಸಪೋರ್ಟ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಎಲ್ಲ ಗ್ರಾಮೀಣ ಪ್ರತಿಭೆ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಸರ್ ಸಪೋರ್ಟ್ ಕೂಡ ಆಗಿರುತ್ತೆ. ನಮ್ಮ ಲೆಕ್ಚರರ್ಸ್ ಸಪೋರ್ಟ್ ಮಾಡಿದ್ರು, ನಮ್ಮ ತಂದೆ ತಾಯಿಗಳು ಸಪೋರ್ಟ್ ಮಾಡಿದ್ರು. ಈ ಫಂಕ್ಷನ್ಗೆ ನನಗೆ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಧನ್ಯವಾದಗಳು. ಚೆನ್ನಾಗಿ ಪುಣ್ಯ ಕಟ್ಕೊಳ್ಳಿ ಅಂತ ಆ ಮನೆಯಲ್ಲಿ ಒಂದ್ 3 ಜನ ಹುಡುಗಿರಿದ್ರು. ಎಷ್ಟು ಸೂಪರ್ ಆಗಿದ್ವು ಗೊತ್ತಾ ಹೆಣ್ಮಕ್ಳು, ಎಷ್ಟು ಸೂಪರ್ ಆಗಿದ್ವೋ ಅಷ್ಟೇ ಸೂಪರ್ ಆಗಿ ತೋರ್ದು ಸರ್. ಒಂದು ರಶ್ಮಿಕಾ ಮಂದಣ್ಣ, ಒಂದು ದೀಪಿಕಾ ಪುಡ್ಕೋಣೆ, ಇನ್ನೊಂದು ಯಾರು ಸೋನುಗೌಡ ಅಲ್ಲ, ಇನ್ನೊಂದು ಯಾವುದು ಸಾಯಿ ಪಲ್ಲವಿ ತರ ಇತ್ತು. 3 ಸೂಪರ್ ಹುಡುಗಿದು, ಒಳ್ಳೆ ಲಕ್ಷಣವಾಗಿತ್ತು. ಆದ್ರೆ ಏನ್ ಮಾಡ್ಬಿಟ್ಟವಳೆ ರವ್ವ, ಆ ಮಕ್ಳಿಗೆ ಹೇಳ್ಕೊಟ್ಬಿಟ್ಟವಳೆ, ಏನೇ ನಿಮ್ಮ ನೋಡಕ್ಕೆ ಗಂಡು ಗೊತ್ತದೆ, ನಿಮ್ಗೆ ತುದ್ದು ಅಂತ ಯಾರು ತೋರಿಸ್ಕೋಬೇಡಿ, ಸುಮ್ಮನೆ ಬಾಯ ಮುಚ್ಕೊಂಡು ಮಾತಾಡ್ದಾನೆ ಟೀ ಕಾಫಿ ಬಿಸ್ಕೆಟ್ ಕೊಡಿ ಅಂತ ಹೇಳ್ಕೊಟ್ಬಿಟ್ಟವಳೆ. ಸರಿ ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಕುಣಿಸ್ದೆ. 3 ಜನ ಹೆಣ್ಮಕ್ಳು ಬಂದು ಕುತ್ಕೊಂಡು ಟೀ ಕಾಫಿ ಕುಡ್ದ. ಅವು ಮೈಸೂರು ಪಾಕ್ ತಂದಿದ್ವಲ್ಲ, ಇವನು ತಿಂದ. ಇವನ್ಗೂ ಒಂದ್ಸಲ ಬಿಟ್ಟು ಹೋಗ್ತಾ ಇರ್ತದಲ್ಲ, ತಿನ್ಬಿಟ್ಟು ಯಾರ ಕಡೆ ಮೈಸೂರು ಪಾಕ್ ಮಾಡಿದ ರೂಪರ ಕಡೆ ಅಂತ. ಅದು ಮೊದಲನೇದು ರೆಕ್ಕೊಟ್ಟಾಗ ಸುಮ್ ಕೂತ್ಕೋಬೇಕಲ್ವಾ, ಯಾಕೆ ಟೈಮ್ ಆಗಿರೋದ ಮಾಡಿದ್ದು. ನಮಗೆ ದಿಗ್ಭ್ರಮೆ ಆಗೋಯ್ತು, ಏನಪ್ಪ ಹುಡುಗಿ ನೋಡಿದ್ರೆ ರಶ್ಮಿಕಾ ಮಂದಣ್ಣ ಇದ್ದಂಗೆ ಇಷ್ಟು ಮಟ್ಟಕ್ಕೆ ತೊಂದಿಸ್ತದಲ್ಲ ಅಂದ್ಬಿಟ್ಟು 2ನೇ ಹುಡುಗಿ ಕಡೆಗೆ ನೋಡ್ದು. ಅದೇ ಹಾಕ್ಬಿಟ್ಟೋಗ ಅದಾರ ಸುಮ್ಮನೆ ಕುತ್ಕೋಬಾರ್ದ, ಅದವ್ರು ಚಾಡಿ ಹೇಳ್ತಾರೆ, ಅವ ನೋಡಲ್ಲ ಅವ ಅಕ್ಕ ಮಾತಾಡ್ಬೋದು. ನಮ್ಗೆ ಗಾಬರಿ ಆಗೋಯ್ತು. ಇದು ಇಷ್ಟು ಮಟ್ಟಕ್ಕೆ ತೊಂದಿಸ್ತದಲ್ಲ, ಇವನೇನ್ ಮಾಡ್ದ, 2 ಬೇಡ ನಾನು 3ನೇದು ಆಯ್ತೀನಿ ಅಂದ್ಬಿಟ್ಟು 3ನೇ ಕಡೆಗೆ ನೋಡ್ತಾನೆ. ಕುರ್ಸ್ವಾಗ ಅದರ ಸುಮ್ಮನೆ ಕುತ್ಕೊಬೇಡ, ಅದು ತನ್ನಷ್ಟು ತಾನೇ ಮಾತಾಡ್ಕೊತಾ ಇದೆ. ಹೆದ್ಯ ನಾನ್ ಮಾತ್ರ ಮಾತಾಡ್ಲಿಲ್ಲ, ಇದು ಮಾತಾಡ್ಬೋದು, ನಾನೇ ಗೆದ್ದಿದ್ದೀವಿ, ಇದು ತೋರ್ಕೊತಾವ. ಇವರು ಅಲ್ಲಿ ಮೈಸೂರು ಪಾಕ ಕೆಡಿಕೊಂಡು ನನಗೂ ಹೊಡ್ಕೊಂಡು ಕಟ್ಕೊಂಡ್ಬರ್ತಾರ. ಹಂಗೆ ನಾನು ಅನ್ಕೋಬೇಕಾಗಿತ್ತು, ಮದುವೆ ಆದವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇವನ್ ಕರ್ಕೊಂಡು ಹೋಗಿದ್ದಾನೆ, ನಾನು ಯೋಚನೆ ಮಾಡ್ಬೇಕು ಇವನು ಎಂತವನು ಅಂತೇಳಿ. ಚೆನ್ನಾಗಿತ್ತಾ? ಹೊಟ್ಟೆ ಎಸಿತಾ ಇದೆ, ತುಂಬಾ ಜಾಸ್ತಿ ನಗಿಸ್ಲಬಾರ್ದು. ಈ ಬಿಸಿಲಿಗೆ ನಿಮ್ ನಕ್ಕು ಕರಳೆಲ್ಲ ಆಚೆ ಬಂದ್ಬಿಟ್ರೆ ಪ್ರಿನ್ಸಿಪಲ್ ನಮ್ ಕೇಳ್ತಾರೆ. ಎಲ್ಲ ಚೆನ್ನಾಗಿ ಓದಿ, ಒಳ್ಳೇದಾಗ್ಲಿ. ಮುಂದೆ ಮತ್ತೊಮ್ಮೆ ಮಾರಿಗೆ ಬರ್ತಾ ಇರ್ತೀವಿ. ಈ ಫಂಕ್ಷನ್ಗಳೇ ನಮಗೆ ಕರೆಸಿದಂತ ಗುರುಗಳಿಗೆ, ಈ ಶಾಲೆಗೆ, ಸಿಬ್ಬಂದಿ ವರ್ಗಕ್ಕೆ, ನಿಮ್ಮೆಲ್ರಿಗೂ ನೋಡುವಂತ ಸೌಭಾಗ್ಯ ಸಿಕ್ಕಿದೆ. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕುಶಾಲನಗರ ಪಟ್ಟಣದಲ್ಲಿ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘ ರಾಮ ಸೇವಾ ಸಮಿತಿ ವತಿಯಿಂದ ಶ್ರೀರಾಮ ಪಟ್ಟಾಭಿಷೇಕ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದಲ್ಲಿ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ 24ನೇ ವರ್ಷದ ವೈಭವದ ಶ್ರೀರಾಮೋತ್ಸವದ ಅಂಗವಾಗಿ ಶ್ರೀರಾಮ ಪಟ್ಟಾಭಿಷೇಕ ಪ್ರಯುಕ್ತ ಸಮಾಜದ ಆವರಣದಲ್ಲಿ ವಿಶೇಷ ಹೋಮ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ನಂತರ ಶ್ರೀರಾಮನಿಗೆ ವಿಶೇಷ ರೀತಿಯಲ್ಲಿ ಅಭಿಷೇಕ ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ನಂತರ ದೇವರಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ಮಾಡಿದರು. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀರಾಮನ ಪಟ್ಟಾಭಿಷೇಕವನ್ನು ನೋಡಿ ಕಣ್ಣು ತುಂಬಿಕೊಂಡು ನಂತರ ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ, ಮಂಗಳಾರತಿ, ಪಾನಕ ಹಾಗೂ ಅನ್ನ ಸಂತರ್ಪಣೆ ಮಾಡಿದರು. ಮಹಿಳೆಯರು ಭಜನಾ ಗೀತೆಗಳನ್ನು ಹಾಡಿದರು.
ಆತ್ಮೀಯ ಬಾಂಧವರೇ, ಇದು ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘ ಕುಶಾಲನಗರ ವತಿಯಿಂದ 24ನೇ ವರ್ಷದ ಅದ್ದೂರಿ ರಾಮೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಇವತ್ತು ವಿಶೇಷವಾದ ದಿವಸ ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದೀವಿ. ಶ್ರೀರಾಮರಿಗೆ ಪಟ್ಟಾಭಿಷೇಕದ ಒಂದು ಮಹೋತ್ಸವವನ್ನು, ಅದಕ್ಕಾಗಿ ಹಲವಾರು ಹೋಮ ಹವನಾದಿಗಳನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ನನ್ನ ಹೆಸರು ರಾಜಶೇಖರ ಅಂತ ಹೇಳಿ, ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ಇವರು ಶ್ರೀರಾಮ ಸೇವಾ ಸಮಿತಿಯ ಅಧ್ಯಕ್ಷರು ರಜನಿ ಪ್ರದೀಪ್. ಇವರು ಖಜಾಂಜಿ ಶ್ರೀದೇವಿ ವೆಂಕಟರಮಣರಾವ್ ಹಾಗೂ ಕಾರ್ಯದರ್ಶಿ ಸತೀಶ್ ಕುಮಾರ್ ಅವರು ಮತ್ತು ಹಲವಾರು ಮಹನೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ಬ್ರಾಹ್ಮಣ ಸಂಘ ಕುಶಾಲನಗರ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷವೂ ಬಹಳ ಅದ್ದೂರಿಯಿಂದ ಮಾಡಿಕೊಡ್ತಾ ಇದ್ದೀವಿ. ಶ್ರದ್ಧಾಭಕ್ತಿಯಿಂದ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಸುಬ್ರಾಮುರವರು ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲವನ್ನೂ ನಡೆಸಿಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಪ್ರತಿ ಕುಟುಂಬ ಕುಶಾಲನಗರದಲ್ಲಿ ಸುಮಾರು 125 ಕುಟುಂಬ ಇದೆ ಹಾಗೂ ಒಂದು 500ಕ್ಕೂ ಹೆಚ್ಚು ಸಂಖ್ಯೆಯ ಸದಸ್ಯರು ನಮ್ಮ ಸಂಘದಲ್ಲಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಸಕ್ರಿಯವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಬಹಳ ಅತ್ಯುತ್ತಮವಾಗಿ ಶ್ರದ್ಧಾಪೂರ್ವಕವಾಗಿ ನಡೆಸಿಕೊಡ್ತಾ ಇದ್ದಾರೆ. ಎಲ್ಲವೂ ಶ್ರೀರಾಮನಿಗೆ ಅರ್ಪಿತ. ಶ್ರೀರಾಮನ ದಯೆಯಿಂದ ಎಲ್ಲವೂ ಕಾರ್ಯವು ಸುಸೂತ್ರವಾಗಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಹೇಳ್ಕೊಡ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣ ಪುರಸಭೆಯ ಕರ್ನಾಟಕ ಬ್ಯಾಂಕ್ ರಸ್ತೆಯ ಬಸವೇಶ್ವರ ನಗರದ ನಿವಾಸಿಗಳು ರಸ್ತೆ ದುರಾವಸ್ಥೆ ಸರಿಪಡಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದರು. ಕ್ಯಾರ್ಪೇಟೆ ಪುರಸಭೆಯ ಕರ್ನಾಟಕ ಬ್ಯಾಂಕ್ ರಸ್ತೆಯ ಪಕ್ಕದ ಅಡ್ಡ ರಸ್ತೆಯು ಕಳೆದ 25 ವರ್ಷಗಳಿಂದ ಸಂಪೂರ್ಣವಾಗಿ ಗುಂಡಿ ಬಿದ್ದು ಹಾಳಾಗಿದ್ದು, ಬಸವೇಶ್ವರ ನಗರ ವಾರ್ಡ್ ನಿವಾಸಿಗಳು 10 ಬಾರಿ ಮನವಿ ಸಲ್ಲಿಸಿ ಒತ್ತಾಯಿಸಿದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಕ್ಯಾರ್ಪೇಟೆ ಪಟ್ಟಣ ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಬಸವೇಗೌಡ ಮತ್ತು ಕಾರ್ಯದರ್ಶಿ ಕೆಎಸ್ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ರಸ್ತೆಗೆ ಅಡ್ಡಲಾಗಿ ಶಾಮಿಯಾನ ಹಾಕಿ ನೂರಾರು ನಾಗರಿಕರೊಂದಿಗೆ ಪ್ರತಿಭಟನೆ ನಡೆಸಿ ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಯುವುದಾಗಿ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ, ತಹಶೀಲ್ದಾರ್ ಡಾಕ್ಟರ್ ಲೋಕೇಶ್ ಮತ್ತು ಚೀಫ್ ಆಫೀಸರ್ ಸತೀಶ್ ಸಮಾಲೋಚನೆ ನಡೆಸಿ ರಸ್ತೆಯನ್ನು ಹೊಸದಾಗಿ ಮಾಡಿಸಿ ಡಾಂಬರೀಕರಣ ಮಾಡಲು ಪುರಸಭೆಯ ವಿಶೇಷ ಅನುದಾನ 15 ಲಕ್ಷ ರು ಸೇರಿದಂತೆ ಪುರಸಭೆ ಸಾಮಾನ್ಯ ನಿಧಿ 5 ಲಕ್ಷ ರು ಸೇರಿಸಿ 20 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತವಾದ ರಸ್ತೆಯನ್ನು ಚುನಾವಣೆ ಕಳೆದ ನಂತರ ಟೆಂಡರ್ ಪ್ರಕ್ರಿಯೆ ನಡೆಸಿ ರಸ್ತೆ ಅಭಿವೃದ್ಧಿ ಕೆಲಸ ಆರಂಭಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ವಾರ್ಡ್ ಸದಸ್ಯೆ ಪಂಕಜ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಲೋಕೇಶ್ ಮಧ್ಯಸ್ಥಿಕೆಯಲ್ಲಿ ಮನವೊಲಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ವಾಪಸ್ ಪಡೆದ ನಾಗರಿಕರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕರಾದ ಸುಬ್ರಹ್ಮಣ್ಯ, ಏಕಾಂಬರ್, ಪುರಸಭೆ ಇಂಜಿನಿಯರ್ ರಂಜಿನಿ, ಕಂದಾಯ ಅಧಿಕಾರಿ ರವಿಕುಮಾರ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರತಿಭಟನೆಯಲ್ಲಿ ನಾಗರಿಕ ವೇದಿಕೆಯ ಪದಾಧಿಕಾರಿಗಳಾದ ಮಿಲ್ಟ್ರಿ ಸುಕುಮಾರ್, ಶಶಿಕುಮಾರ್, ಚಾಶಿ, ಜಯಕುಮಾರ್, ಮಂಜುನಾಥ್, ನಾಗೇಶ್ ಬಾಬು, ಪೋಸ್ಟ್ ಜವರೇಗೌಡ, ಸತೀಶ್, ರಾಜೇಶ್, ಚಿನ್ನಸ್ವಾಮಿ ಸೇರಿದಂತೆ ನೂರಾರು ನಾಗರಿಕರು ಉಪಸ್ಥಿತರಿದ್ದರು. ನೀವು ಬಂದಾಗಲೂ ನಾವು ನಿಮಗೆ ಮನವಿ ಸಲ್ಲಿಸಿದ್ದು. ನೀವು ಪ್ರಕಾಶ್ ಅವರು ಬಂದಾಗ ಫಸ್ಟ್ ಎಲೆಕ್ಷನ್ ಬಂದಾಗ ನಾನು ಕೇಳಿದ್ದೇನೆ 2018ರಲ್ಲಿ ನನಗೆ ಏನು ಕೇಳಲ್ಲ, ರೋಡ್ ಮಾಡಿಕೊಡಿ ಅಂತ ಹೇಳಿದ್ವಿ. ನೀವು ಅದಕ್ಕೆ ಆಶ್ವಾಸನೆ ಕೊಟ್ಟು ಹೋಗಿದ್ದೀರಿ. 2018ರಿಂದ ಇವತ್ತವರೆಗೂ ರೋಡ್ ಆಗಲಿಲ್ಲ. ಕೇಳಿದಾಗಲೆಲ್ಲ ಅನುದಾನ ಬಂದಿಲ್ಲ, ಅನುದಾನ ಬಂದಿಲ್ಲ. ಅಲ್ಲ ಸರ್, ಅಲ್ಲಲ್ಲ ನಾನು ಹೇಳಿದ್ದು ಕೇಳಿಲ್ಲ. ಆದರೆ ಇದು ನಾವು ಕೇವಲ ಒಬ್ಬರ ಮೇಲಲ್ಲ, ರೋಡ್ ರಸ್ತೆ ಇಲ್ಲ ಅಂತ ಇವತ್ತು ಏರಿಯಾದಲ್ಲೂ ಎಲ್ಲ ತೆರಿಗೆ ಕೊಟ್ಟಿದ್ದೀವಿ. ಆಗಬೇಕು ಆಗಿಲ್ಲ. ಎಲ್ಲ ಕೌನ್ಸಿಲ್ಗೂ ಕೇಳೋದೇನೆಂದರೆ ಯಾವುದೇ ಒಬ್ಬ ಕೌನ್ಸಿಲ್ ಎಲೆಕ್ಟ್ ಆದಾಗ ಬೇಸಿಕ್ ನೀಡು, ಒಂದು ರಸ್ತೆ, ಒಂದು ಚರಂಡಿ, ಒಂದು ನೀರು ಅಷ್ಟು ಮಾಡಿಕೊಟ್ಬಿಟ್ರೆ ಯಾರೂ ಏನೂ ಮಾಡಲ್ಲ. ಇವತ್ತು ಈ ಮಟ್ಟಕ್ಕೆ ನಾವೆಲ್ಲ ರೋಸತ್ತು ಬಂದಿದ್ದೀವಿ ಅಂತಂದರೆ ಬೇರೆ ಏನೇನಿಲ್ಲ. ನಾವು ಅಧಿಕಾರಿಗಳಾಗಲಿ ಅಥವಾ ಸರ್ಕಾರದ ಪಕ್ಷಗಳಾಗಲಿ ಕೇಳಲ್ಲ. ಕೇಳಿದ್ರೆ ಅನುದಾನ ಬಿಡುಗಡೆ ಆಗಿಲ್ಲ, ಅನುದಾನ 2 ತಿಂಗಳಿಗೆ
ನಾರಾಯಣಗೌಡರು ಬಂದಿದ್ರು, ಬಂದು ಬುದ್ಧಕ್ಕೂ ಜನ ಮಾಡೋದು ಒಂದು ವರ್ಷಕ್ಕೆ. ನಾವೇನು ಅಂದ್ಕೊಂಡು ನಮ್ಮ ರೋಡ್ ರಿಪೇರಿ ಆಗೋದು, ನೀನು ನಾವೆಲ್ಲ ಆರಾಮಾಗಿ ಓಡಾಡ್ಬೋದು ಅಂದ್ಕೊಂಡು 1 ವರ್ಷ ಆಯಿತು. ನಾನು ಇಲ್ಲಿ ರಾಜಕೀಯ ಮಾತಾಡಲ್ಲ, ನಾವು ಇಲ್ಲಿ ಕಾಂಗ್ರೆಸ್ಸು ಇಲ್ಲಿ ಎಲ್ಲರೂ ಇದ್ದಾರೆ ಸರ್. ಈ ಬೀದಿಲಿ ಎಲ್ಲ ಪಕ್ಷಗಳು ಸೇರ್ತಾರೆ, ಇಲ್ಲಿ ಯಾರೂ ಇಲ್ಲ. ಈಗ ನಾವೇನು ಕೇಳೋದಿಷ್ಟೇ ಮೇಡಮ್, ನಾವಿಲ್ಲಿ ಏನು ಗೊತ್ತಾ, ಪ್ಲೀಸ್ ನಿಮ್ಮ ಪೀರಿಯಡ್ ಇನ್ನೂ 2 ವರ್ಷ ಇದೆ. ನಾವು ಕೇಳೋದಿಷ್ಟ ಇದು 21 ದಿವಸ ಇದು 21 ವರ್ಷ. ಇದು ಇವರೇ ರಾಮೇಗೌಡರು ಮುನ್ಸಿಪಲ್ 92 ಇಸ್ವಿ, ಕೃಷ್ಣೇಗೌಡರು ಆಗಿದ್ರು, ಬಂಗಾರಮ್ಮ ಆಗಿದ್ರು, ಪಾಪೇಗೌಡರು ಸೊಸೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀರಾಮ ಪಟ್ಟಾಭಿಷೇಕ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಬಿಜೆ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.